ದ ಫ್ಯಾಮಿಲಿ ಮ್ಯಾನ್ ಡೈರೆಕ್ಟರ್ ಜೊತೆ ಸಮಂತ ಮದುವೆಯಾಗಿದ್ದಾರೆ. ಡೈರೆಕ್ಟರ್ ಜೊತೆ ರಹಸ್ಯವಾಗಿ ಎರಡನೇ ಮದುವೆಯಾಗಿದ್ದಾರೆ ಸ್ಯಾಮ್. ಕೊಯಂಬತ್ತೂರು ಏಷ್ಯಾ ಫೌಂಡೇಶನ್ ನಲ್ಲಿ ಮದುವೆಯಾಗಿದ್ದಾರೆ ನಟಿ. ತೆಲುಗು ಫಿಲ್ಮ್ ಜರ್ನಲಿಸ್ಟ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ. ಮತ್ತೆ ಇದರ ಜೊತೆಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ವತಃ ಖುದ್ದು ಅವರೇ ಖಚಿತಪಡಿಸಿದ್ದಾರೆ ತಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ಫೋಟೋವನ್ನ ಕೂಡ ಅವರು ಹಂಚಿಕೊಂಡಿದ್ದಾರೆ. ಮತ್ತೆ ಅವರು ಆ ಒಂದು ಫೋಟೋಗಳಲ್ಲಿ ರೆಡ್ ಸ್ಯಾರಿಯಲ್ಲಿ ಮಿಂಚಿದ್ದಾರೆ. ಸ್ಯಾಮ್ ಅವರು ಎಷ್ಟೋ ದಿನಗಳ ಕಾಲ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ಯಾವಾಗ ಸ್ಯಾಮ್ ಮದುವೆ ಆಗ್ತಾರೆ ಅಂತ ಹೇಳಿ. 2017ರಲ್ಲಿ ನಟ ನಾಗ ಚೈತನ್ಯ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಅದಾದ ನಂತರ ಒಂದಷ್ಟು ಪರ್ಸನಲ್ ರೀಸನ್ಗಳ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಡಿವೋರ್ಸ್ ಅನ್ನ ಪಡೆದುಕೊಂಡಿದ್ರು. 2021ರಲ್ಲಿ ವಿಚ್ಛೇದನವನ್ನ ಪಡೆದುಕೊಂಡಿದ್ರು. ಡೈರೆಕ್ಟರ್ ರಾಜ್ ಜೊತೆ ಡೇಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು. ಇತ್ತೀಚೆಗೆ ಪಾರ್ಟಿಯಲ್ಲಿ ಸಮಂತ ಸೊಂಟ ಹಿಡಿದು ನಿಂತಿದ್ದಂತಹ ರಾಜ್ ಅಲ್ಲಿಗೆ ಇವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಕೂಡ ಬ್ರೇಕ್ ಮಾಡಿತ್ತು. ಇದೀಗ ಮದುವೆ ನಡೆದೇ ಹೋಗಿರುವಂತಹ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮದುವೆ ವದಂತಿಗಳಿಗೆ ಸ್ಪಷ್ಟನೆಯನ್ನ ಕೊಡ್ತಾರಾ ಸಮಂತ ರಾಜ್ ಅನ್ನುವಂತಹ ಪ್ರಶ್ನೆ ಈಗ. ಇಷ್ಟೂ ದಿನಗಳ ಕಾಲ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಮದುವೆ ಆಗ್ತಾರಂತೆ, ಡೇಟಿಂಗ್ ಅಲ್ಲಿ ಇದ್ದಾರಂತೆ, ಹಾಗೆ ಹೀಗೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇತ್ತು. ಈಗ ಖುದ್ದು ಸಮಂತ ಅವರೇ ಈ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಸಮಂತ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಅವರು ಖುದ್ದು ಪೋಸ್ಟ್ ಮಾಡಿರುವಂಥದ್ದನ್ನ ಗಮನಿಸಬಹುದು. ಈ ಎಲ್ಲ ಫೋಟೋಗಳು ಸಮಂತ ಅವರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇಲ್ಲಿಯವರೆಗೂ ಕೂಡ ಇಬ್ರು ಡೇಟಿಂಗ್ ನಲ್ಲಿದ್ದಾರೆ. ಅಲ್ಲಿ ಇಲ್ಲಿ ಇಬ್ರು ಯಾವಾಗಲೂ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಕೆಲವರು ಫ್ರೆಂಡ್ಶಿಪ್ ಅಂತ ಹೇಳಿ ಬಿಂಬಿಸ್ತಾ ಇದ್ರೆ, ಇನ್ನು ಕೆಲವರು ಇಲ್ಲ ಇಬ್ರು ಡೇಟಿಂಗ್ ಅಲ್ಲಿದ್ದಾರೆ, ಇಬ್ರು ದಾಂಪತ್ಯ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಕಾಲಿಡಬಹುದು ಅಂತ ಹೇಳಲಾಗ್ತಾ ಇತ್ತು. ಈಗ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸ್ಯಾಮ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮಿ, ಇಲ್ಲಿಯವರೆಗೂ ಕೂಡ ಸಮಂತ ಅವರ ಮದುವೆ ವಿಚಾರದ ಬಗ್ಗೆ ಸಾಕಷ್ಟು ಊಹಾಪೋಹಗಳಿತ್ತು. ಡೇಟಿಂಗ್ ಅಲ್ಲಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ರಾಜ್ ಜೊತೆ, ಅಂತೂ ಇಂತೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರಾ ಅಂತ? ಎಕ್ಸಾಕ್ಟ್ಲಿ ರಮ್ಯಾ, ಅಂದರೆ ಸಮಂತ ಯಾವಾಗ ಡಿವೋರ್ಸ್ ತಗೊಂಡ್ರೋ ಅವರ ಅಭಿಮಾನಿಗಳಿಗೆ ಬಹುದೊಡ್ಡ ಆತಂಕ ಆಗಿತ್ತು. ಯಾಕಂತಂದರೆ ನಾಗ ಚೈತನ್ಯ ಮತ್ತು ಸಮಂತ ಅವರು ಬಹಳ ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದಂಥವ್ರು. ಇವರ ನಡುವೆ ಬಿರುಕುಂಟಾಯ್ತಲ್ಲ, ಇವರು ವಿಚ್ಛೇದನ ಪಡೆದ್ರಲ್ಲ ಅಂತಕ್ಕಂಥ ಇದರಲ್ಲಿ ಅವರ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ರು. ಅದಾದ ನಂತರ ಇಮ್ಮಿಡಿಯೇಟ್ ಮೂವ್ ಆನ್ ಆಗಿರ್ತಕ್ಕಂಥದ್ದು ನಾಗಾರ್ಜುನ ಅವರ ಮಗ ನಾಗ ಚೈತನ್ಯ ಅವರು ಕಳೆದ ವರ್ಷ ಶೋಭಿತಾ ದುಲಿಪಾಡಿ ಅವರನ್ನು ಮದುವೆ ಆಗೋದ್ರ ಮೂಲಕ ಎರಡನೇ ಇನ್ನಿಂಗ್ಸನ್ನು ಶುರು ಮಾಡಿದರು. ಆದರೆ ಸಮಂತ ಅವರು ಕೂಡ ದಿ ಫ್ಯಾಮಿಲಿ ಮ್ಯಾನ್ ಡೈರೆಕ್ಟರ್ ಜೊತೆ, ಅಂದರೆ ದಿ ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸು ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ವೆಬ್ ಸೀರೀಸ್ಗಳಲ್ಲಿ ಟಾಪ್ ರೇಟಿಂಗಲ್ಲಿರ್ತಕ್ಕಂತಹ ವೆಬ್ ಸೀರೀಸ್ ಯಾವುದಪ್ಪ ಅಂತಂದರೆ ದಿ ಫ್ಯಾಮಿಲಿ ಮ್ಯಾನ್ ಅಂತಾರೆ. ಅದರ ಎರಡನೇ ಸೀರೀಸ್ನಲ್ಲಿ, ಅಂದರೆ ಎರಡನೇ ಅವತರಣಿಕೆಯಲ್ಲಿ ಸಮಂತ ಅವರು ತುಂಬ ಲೀಡ್ ರೋಲನ್ನು ಮಾಡಿದರು ಮನೋಜ್ ಬಾಜ್ಪೇಯಿ ಮತ್ತು ನಮ್ಮ ಪ್ರಿಯಾಮಣಿ ಅವ್ರ ಜೊತೆ. ಅಲ್ಲಿ ಅವರಿಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಉಂಟಾಗಿ ಅವರಿಬ್ಬರ ಮಧ್ಯೆ ಪ್ರೇಮಾಂಕುರಿಸಿ ಎರಡನೇ ಇನ್ನಿಂಗ್ಸ್ ಶುರು ಮಾಡೋದಕ್ಕೆ ಅದೇ ಒಂದು ಮಹತ್ವದ ಅಡಿಪಾಯ ಆಗಿತ್ತು. ಅಲ್ಲಿಂದನೇ ಅವರಿಬ್ಬರ ಮಧ್ಯೆ, ಅಂದರೆ ನಾಗಚೈತನ್ಯ ಮತ್ತು ಸಮಂತ ನಡುವೆ ಬಿರುಕುಂಟಾಗೋದಕ್ಕೂ ಅದೇ ಕಾರಣ ಆಗಿತ್ತಾ ಏನೋ ಗೊತ್ತಿರಲಿಲ್ಲ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಡೈರೆಕ್ಟರ್ ರಾಜ್ ಜೊತೆ ಪದೇ ಸಮಂತ ಅವರು ಕಾಣಿಸ್ಕೊತಾ ಇದ್ರು. ಅವರಿಬ್ಬರು ಕದ್ದು ಮುಚ್ಚಿ ಡೇಟಿಂಗ್ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಏರ್ಪೋರ್ಟ್ ಇರ್ಬೋದು, ಜಿಮ್ಗಳಲ್ಲಿರ್ಬೋದು ಪದೇ ಕಾಣಿಸ್ಕೊಳ್ತಾ ಇದ್ರು. ಖಾಸಗಿ ಕಾರ್ಯಕ್ರಮಗಳಲ್ಲೂ ಕೂಡ ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸ್ಕೊತಾ ಇದ್ರು. ಇತ್ತೀಚೆಗೆ ಒಂದು ಪ್ರೈವೇಟ್ ಪಾರ್ಟಿಯಲ್ಲಿ ಕೂಡ ಅಫಿಷಿಯಲ್ ಆಗಿ ಡೈರೆಕ್ಟರ್ ರಾಜ್ ಅವರು, ದಿ ಫ್ಯಾಮಿಲಿ ಮ್ಯಾನ್ ಸಿನಿಮಾದ ಒನ್ ಆಫ್ ದ ಡೈರೆಕ್ಟರ್ ರಾಜ್ ಮತ್ತು DK ಇಬ್ಬರು ಡೈರೆಕ್ಟರ್ಗಳದಕ್ಕೆ DK ರಾಜ್ ಅಂತಕ್ಕಂಥ ಡೈರೆಕ್ಟರು ಸಮಂತ ಅವರ ಸೊಂಟದ ಮೇಲೆ ಕೈ ಹಾಕಿರ್ತಕ್ಕಂಥ ಒಂದು ಫೋಟೋನ ಸ್ವತಃ ಸಮಂತ ಅವರೇ ಅದನ್ನು ರಿವೀಲ್ ಮಾಡಿದ್ರು. ಅಲ್ಲಿಗೆ ಒಂದು ಖಾತ್ರಿ ಆಗಿತ್ತು ಎಲ್ಲರಿಗೂ, ಬಹುಶಃ ಇವರು ರಿಲೇಷನ್ಶಿಪ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದಾದಂತಹ 2 ವಾರಗಳಲ್ಲಿ ಅವರ ಮದುವೆ ವದಂತಿಗಳು ಬೆಳಗ್ಗೆಯಿಂದ ಹರಿದಾಡ್ತಿತ್ತು. ಅದಕ್ಕೆ ಪೂರಕವಾಗಿ ಈಗ ಅಫಿಷಿಯಲ್ ಆಗಿ ಸಮಂತ ಅವರೇ ತಮ್ಮ ಇನ್ಸ್ಟಾ ಪೇಜ್ನಲ್ಲಿ ಒಂದಷ್ಟು ಫೋಟೋಗಳನ್ನು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. 2 ವೈಟ್ ಹಾರ್ಟ್ಗಳನ್ನು ಹಾಕಿ ಮಿಡ್ಲಲ್ಲಿ 1/12/2025 ಅಂತಕ್ಕಂತಹ ಒಂದು ಇದನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಾನು ಸಿಂಗಲ್ ಅಲ್ಲ, ಇನ್ಮೇಲೆ ನಾನು ಕೂಡ ಮಿಂಗಲ್ ಆಗಿದ್ದೀನಿ ಅಂತಕ್ಕಂತಹ ಇದನ್ನು ಅವರು ಸಾರಿರ್ತಕ್ಕಂಥದ್ದು. ಇದು ಕೊಯಂಬತ್ತೂರು ಈಶಾ ಫೌಂಡೇಶನ್ಗೆ ಸಮಂತ್ ಅವರು ಸಾಕಷ್ಟು ಬಾರಿ ಹೋಗ್ತಾ ಇದ್ರು.
ಅಲ್ಲಿ ಹೋಗಿ ಅಲ್ಲಿ ಏನು ಸದ್ಗುರುಗಳು ಮಾಡಿಸ್ತಕ್ಕಂಥ ಒಂದಷ್ಟು ಸೆಷನ್ಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ರು. ಮೆಂಟಲಿ ತುಂಬ ಹೀಲ್ ಮಾಡೋದಕ್ಕೆ, ಅಂದರೆ ಅವರು ತಮ್ಮ ಎಷ್ಟು ನೊಂದಿದ್ರು ಅದನ್ನೆಲ್ಲನೂ ಹೀಲ್ ಆಗೋದಕ್ಕೆ ಅಲ್ಲಿಗೆ ಪದೇ ಪದೇ ಹೋಗ್ತಾ ಇದ್ರು. ಯೋಗ ಸೆಂಟರ್ಗಳಲ್ಲಿ, ಕ್ಲಾಸ್ಗಳಲ್ಲೆಲ್ಲ ಭಾಗಿಯಾಗ್ತಾ ಇದ್ರು, ಸೆಷನ್ಗಳಲ್ಲಿ ಭಾಗಿಯಾಗ್ತಾ ಇದ್ರು. ಈಗ ಅದೇ ಈಶಾ ಫೌಂಡೇಶನಲ್ಲಿ ಇರ್ತಕ್ಕಂತಹ ಏನು ಲಿಂಗ ಭೈರವಿ ಆಲಯದಲ್ಲಿ ಇವತ್ತು ಅಫಿಷಿಯಲಿ ಇವರಿಬ್ಬರು ಕೂಡ ಸತಿಪತಿ ಆಗೋದ್ರ ಮೂಲಕ ದಿ ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ನ ಡೈರೆಕ್ಟರ್ ಆದಂಥ ರಾಜ್ ಅವರ ಕೈ ಹಿಡಿದಿದ್ದಾರೆ. ಸೊ ಅಫಿಷಿಯಲಿ ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತಕ್ಕಂಥದ್ದನ್ನ ಸೋಷಿಯಲ್ ಮೀಡಿಯಾ ಮೂಲಕ ಅವರೇ ಸ್ಪಷ್ಟನೆ ಪಡಿಸಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.